ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಒಂದು ಡ್ರೀಮ್ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ನಿಮ್ಮ ಡ್ರೀಮ್ ಲೈಫ್ನ ನೀವು ಕೂಡ ಬದುಕೋಕ್ಕೆ ಇಷ್ಟಪಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ಹಾಕಿ ಡ್ರೀಮ್ ಲೈಫ್ ಅಂತ ಹೇಳ್ಬಿಟ್ಟು. ಸರ್ ಏನು ಸರ್ ಡ್ರೀಮ್ ಲೈಫ್ನ ಹೆಂಗೆ ಪಡೆಯೋದು, ಹೆಂಗೆ ಸೀಕ್ರೆಟ್ ಡ್ರೀಮ್ ಲೈಫ್ನ ಹೇಗೆ ಅಚೀವ್ ಮಾಡೋದು? ಬೇಸಿಕಲಿ ಒಂದು 3 ಸೀಕ್ರೆಟ್ಸ್ನ ಹೇಳ್ಕೊಡ್ತೀನಿ ನಿಮ್ಮ ಡ್ರೀಮ್ ಲೈಫ್ನ ಅಚೀವ್ ಮಾಡಲಿಕ್ಕೆ. ಮುಖ್ಯವಾಗಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಗೋಲ್ ಸೆಟ್ಟಿಂಗ್. ಎಷ್ಟೋ ಜನಕ್ಕೆ ಲೈಫಲ್ಲಿ ಗೋಲೇ ಇರೋದಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಏನು ಬೇಕು, ನನಗೆ ಇದೇ ಅಚೀವ್ ಮಾಡಬೇಕು, ಇದನ್ನೇ ಪಡಿಬೇಕು, ಅಥವಾ ನಾನು ಮುಂದೆ 5 ವರ್ಷದಲ್ಲಿ ಈ ರೀತಿ ಆಗಬೇಕು, 10 ವರ್ಷದಲ್ಲಿ ಈ ರೀತಿ ಆಗಬೇಕು, ಇಲ್ಲ ಅಟ್ಲೀಸ್ಟ್ 2 ಇಯರ್ಸಲ್ಲಿ 1 ಇಯರ್, ಈ ವರ್ಷ ನಾನು ಏನು ಅಚೀವ್ ಮಾಡಬೇಕು, ಈ ಗುರಿ ಅನ್ನೋದೇ ಕ್ಲಾರಿಟಿ ಇರೋದಿಲ್ಲ. ಫಸ್ಟ್ ಥಿಂಗ್, ಗುರಿಯನ್ನು ಸೆಟ್ ಮಾಡೋಕ್ಕೆ ಶುರು ಮಾಡಿ. ಲಾಂಗ್ ಟರ್ಮ್ ಗೋಲ್ ಇರ್ಬೋದು, ಮಿಡ್ ಟರ್ಮ್ ಗೋಲ್ ಇರ್ಬೋದು, ಶಾರ್ಟ್ ಟರ್ಮ್ ಗೋಲ್ ಇರ್ಬೋದು. ಗೋಲ್ನ ಸೆಟ್ ಮಾಡ್ಕೊಳ್ಳಿ ಫಸ್ಟ್ ಥಿಂಗ್. ಎರಡನೇನಪ್ಪ ಅಂದರೆ ಮೆಡಿಟೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ ಗೋಲ್ನ ಸೆಟ್ ಮಾಡ್ತೀರಾ, ಮೆಡಿಟೇಷನ್ ಮಾಡೋಂಥದ್ದು ನಿಮ್ಮ ಮೈಂಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವೇನು ಮಾಡ್ತೀರಾ, ಮೆಸೇಜ್ ಕೊಡೋಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಗುರಿಯನ್ನು ಅಚೀವ್ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಡೀಪ್ ಇನ್ ದ ಸಬ್ ಕಾನ್ಷಿಯಸ್ ಮೈಂಡ್, ಈಗ ನೀವು ಭೂಮಿ ಒಳಗಡೆ ಎಷ್ಟು ಆಳವಾಗಿ ಹೋಗಿ ಒಂದು ಬೀಜವನ್ನು ಬಿತ್ತುತ್ತೀರಾ, ಅಷ್ಟೇ ಬೇರು ಗಟ್ಟಿಯಾಗಿ ಬೆಳೆಯುತ್ತೆ ಆ್ಯಂಡ್ ಮರ ಗಿಡ ದೊಡ್ಡದಾಗಿ ಬೆಳೆಯುತ್ತೆ. ಅದೇ ಥರ ನಿಮ್ಮ ಡ್ರೀಮ್ ಕೂಡ ಏನಾಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತು ಅದು ಕೂಡ ದೊಡ್ಡದಾಗಿ ಅಚೀವ್ ಆಗಿ ರಿಸಲ್ಟ್ಸ್ ಕೊಡೋಕ್ಕೆ ಶುರು ಮಾಡುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಅದ್ರ ಜೊತೆಗೆ ಮೂರನೇದು, ನಿಮ್ಮ ಗುರಿಯನ್ನು ಬರೆಯೋಕ್ಕೆ ಶುರು ಮಾಡಿ. ಸೊ ಯಾವಾಗ ಬರಿತೀವಿ, ಬರೆದಾಗ ಐ ಗ್ಯಾರಂಟಿ ಯು ದಟ್ ನೀವು ಬರೆದಂತಹ 10 ಗೋಲಲ್ಲಿ ಅಟ್ಲೀಸ್ಟ್ 7-8 ಆದರೂ ಅಚೀವ್ ಆಗೇ ಆಗುತ್ತೆ. ಬಿಕಾಸ್ ಐ ಹ್ಯಾವ್ ಸೀನ್ ದಟ್. ಅದರ ರಿಸಲ್ಟ್ಸ್ ನಾನು ನೋಡಿದ್ದೀನಿ. ನೀವು ಮಾಡಿ ನೋಡಿ, ಬರೆಯೋಕ್ಕೆ ಶುರು ಮಾಡಿ. ಸರ್ ಯಾವಾಗ ಬರೀಲಿ ಸರ್, ಒಂದು ಸರಿನಾ? ಅಲ್ಲ, ಡೈಲಿ ಬರೆಯೋಕ್ಕೆ ಶುರು ಮಾಡಿ. ಸರ್ ಅದೇ ಗುರಿನ ಡೈಲಿ ಬರಿಬೇಕಾ? ಎಸ್, ಅದೇ ಗುರಿಯನ್ನು ಪ್ರತಿದಿನ ಬರಿತಾ ಬನ್ನಿ. ನೋಡಿ ನಿಮ್ಮ ಲೈಫಲ್ಲಿ ಯಾವ ಥರ ಮ್ಯಾಜಿಕಲ್ ರಿಸಲ್ಟ್ಸ್ನ ಪಡಿತೀರಾ ಆ್ಯಂಡ್ ಅವಕಾಶಗಳು ತಾನಾಗೆ ನಿಮಗೆ ಸಿಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಡ್ರೀಮ್ ಲೈಫ್ನ ನೀವು ಅಚೀವ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆಲ್ ದ ಬೆಸ್ಟ್. If you like the video, please like, share, and follow.